ಇನ್ನೂ ಉಳಿತಿದ್ದೀಯ ಅಲ್ಲ ಕಡೆ ಇಷ್ಟೆಲ್ಲ ಆದ್ಮೇಲೂ ಅವ್ರಿಗೆ ವಾಪಸ್ ಮಾತಾಡ್ತಾ ಇದೆಯಲ್ಲ ನೀನು ಏನು ಹೇಳ್ಬೇಕು? ಸಮಾಧಾನ ಮಾಡ್ಕೋ ಸಾಕು, ಸಮಾಧಾನ ಮಾಡ್ಕೋ. ಅಲ್ಲ ರೀ, ಸಂಬಂಧಗಳನ್ನೆಲ್ಲ ಎಷ್ಟು ಸುಲಭವಾಗಿ ಕತ್ತರಿಸ್ಕೊಂಡು ಹೊರಟೋದ ಅವನು, ಎಷ್ಟು ಸುಲಭವಾಗಿ ಕತ್ತರಿಸ್ಕೊಂಡು ಹೊರಟೋದ. ಹೋಗ್ಲಿ ಬಿಡೆ, ಹೋಗ್ಲಿ ಬಿಡೆ. ಅಲ್ವೇ ನನ್ನೆಲ್ಲ ಬಿಟ್ಟು ನಮ್ಮ ಪ್ರೀತಿನ ಬಿಟ್ಟು ನಾನು ಬದುಕ್ತೀನಿ ಅಂತ ಅವನೇ ಹೋಗಿರುವಾಗ ನಮ್ಮ ಕೈಲಿ ಯಾಕೆ ಬದುಕೋಕ್ಕಾಗಲ್ಲ? ಯಾಕೆ ಬದುಕೋಕ್ಕಾಗಲ್ಲ? ನೋಡು ಸಾಧು, ಈ ಬಂಧನಗಳನ್ನ ಈರುಳ್ಳಿ ಗೆಡ್ಡೆ ಇದ್ದಾಗಮ್ಮ ಮೇಲ್ ನೋಡಕ್ಕೆ ಪಳಪಳ ಅಂತ ಇರುತ್ತೆ. ಆದ್ರೆ ಒಂದೊಂದೇ ಪದರ ಬಿಡಿಸ್ತಾ ಹೋದಾಗೆಲ್ಲ ಕಣ್ಣಲ್ಲಿ ನೀರು ಬರುತ್ತೆ, ಸಹಜ ಅದು. ಆದ್ರೆ ಅದನ್ನೆಲ್ಲ ನೋಡ್ಕೊಂಡು ನಗನಗ್ತಾ ಇರ್ಬೇಕಾದ್ರು ಜೀವನದ ಅನಿವಾರ್ಯ. ಕಾಲ ಹೀಗೆ ಇರಲ್ಲ ಸತ್ತು, ಸಮಾಧಾನ ಮಾಡ್ಕೊ. ಕಷಾಯ ಮಾಡ್ಕೊಂಡು ಹೋಗ್ತೀವಿ. ಅಮೃತ ಇಲ್ಲಿ, ಅಮೃತ ಇಲ್ಲ. ಅಮ್ಮ, ಯಾವಾಗ ಬಂದೆಮ್ಮ? ನಿದ್ದೆ ಮಾಡಲಿಲ್ವಾ? ನಮ್ಮ ಮಾತಿಲ್ಲಮ್ಮ, ನೀನ್ಯಾಕಮ್ಮ ಇನ್ನೂ ಮಲಗಿಲ್ಲ? ಅದು ಏನೂ ಇಲ್ಲಪ್ಪ. ಅಲ್ಲಮ್ಮ, ನಿನ್ನ ಸಾಕಿ ಸಲಹಿದ ನಿನ್ನನ್ನೇ ನೀನ್ಯಾರು ಕೇಳೋಕೆ ಅಂತ ಹೇಳಿ ಹೋದಿವನ ಮೇಲೆ ಇನ್ನೂ ನಿನ್ನ ಮಮಕಾರ. ಅಮೃತ, ನಾನವನ್ನ ಹೆತ್ತ ತಾಯಿ, ನೀನು ಕಷ್ಟಪಟ್ಟು ಅವನ್ನ ಬೆಳೆಸಿದ ತಾಯಿ. ನಿನ್ನನ್ನೇ ಯಾರು ಅಂತ ಕೇಳ್ಬಿಟ್ನಲ್ಲಮ್ಮ, ಅವನ ಉತ್ತರ ಆಗ್ತಾನ? ಅವನ ಉತ್ತರ ಆಗ್ತಾನ? ಹಾಗೆಲ್ಲ ಶಾಪ ಹಾಕ್ಬೇಡಮ್ಮ, ಶಾಪ ಹಾಕ್ಬೇಡ. ನಮ್ಮಮ್ಮೆ ಚೆನ್ನಾಗಿರ್ಬೇಕಮ್ಮ, ಚೆನ್ನಾಗಿರ್ಬೇಕು. ನೀನವನಿಗೆ ಮಾಡಿದ ಸಹಾಯಗಳ ಪೈಕಿ ಒಂದನ್ನು ವಾಪಸ್ ಕೊಡದೇನೆ ಕೃತಜ್ಞನಾಗಿ ಹೋದ ಅವನ್ನ ಮಮತೆಯಿಂದ ತಮ್ಮ ಅಂತ ಕರೀತಾ ಇದೆಯಲ್ಲ,
ಇದನ್ನ ನೀನು ದೊಡ್ಡ ಮನಸ್ಸು ಅಂತ ತಿಳ್ಕೋಬೇಕು, ಅವತ್ತ ದೌರ್ಬಲ್ಯದ ಮನಸ್ಸು ಅಂತ ತಿಳ್ಕೋಬೇಕು. ನಾನು ಒಂದು ತೋರಿಸ್ತಾ ಇಲ್ಲ ಕಲ್ಪ. ಅಪ್ಪ, ನಾನು ಚಿಕ್ಕಂದಲ್ಲಿ ಒಂದು ಪಾಠ ಓದಿದ್ದೆ ಮರ ಗಿಡಗಳ ಬಗ್ಗೆ. ನಾವು ಮರಗಳ ರೆಂಬೆ ಕಳೆದ್ರು, ಕೊಂಬೆ ಕಳೆದ್ರು, ಅದ್ರ ಕಣ್ಣಲ್ಲಿ ನೀರು ಬಾರಿಸೋಷ್ಟು ಹಿಂಸೆ ಕೊಟ್ರು. ಅವು ಮಾತ್ರ ನಮ್ಮ ಕೈಗೆ ಸುವಾಸನೆ ಬೀರುವಂಥ ಹೂವುಗಳನ್ನ, ಹಣ್ಣುಗಳನ್ನ ಕೊಡ್ತೀಯ ಹೊರತು ನಮ್ಮನ್ನ ಯಾವತ್ತೂ ದ್ವೇಷದ ಭಾವನೆಯಿಂದ ನೋಡೋದಿಲ್ಲಪ್ಪ. ನಾವು ಮನುಷ್ಯರು ಹಾಗೆ ಇರಬೇಕು. ನಮ್ಮ ಮನಸ್ಸಿಗೆ ಯಾರು ಎಷ್ಟೇ ನೋವು ಕೊಟ್ರು ಅದನ್ನ ನಾವು ಮರಗಳ ಹಾಗೆ ಕ್ಷಮಿಸಿ ನಾವು ಅದನ್ನ ಪ್ರೀತಿಯಿಂದ ನೋಡ್ಬೇಕು ಅನ್ನೋದಪ್ಪ ಆ ಪಾಠದ ಸಾರ. ಅದನ್ನೇ ನಾನು ಪಾಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಪ್ಪ. ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಹೊರಟೋದಲ್ಲ ಅವನು. ಅಮ್ಮ, ಅಮ್ಮನ ಖಂಡಿತ ನಂಬಿಕೆ ಇದೆಮ್ಮ. ನಮ್ಮ ಅಮ್ಮಿತ್ತು ನಮ್ಮೆಲ್ಲರ ಪ್ರೀತಿನೂ ಅರ್ಥ ಮಾಡ್ಕೊಂಡು ಒಂದಲ್ಲ ಒಂದಿನ ವಾಪಸ್ ನಮ್ಮ ಹತ್ರ ಬಂದೇ ಬರ್ತಾನಪ್ಪ. ಬರ್ತಾನೆ. ಆಯ್ತಮ್ಮ ನಿಂಗೆ ಓ ಬಂದೆ ಒಂದ್ ನಿಮಿಷ. ಆ ಮೇಡಮ್ಮ ಅಯ್ಯೋ ಚಲುತ್ತೆ ಉಷ್ಕ ಬೇಗ ಕುಡಿಯೋ. ಅಯ್ಯೋ ರಾಮ, ಬಂದೆ ಒಂದ್ ನಿಮಿಷ. ಶೋ ಪುಟ್ಟು ಇಲ್ಲೋಡಿಲಿ ಇಲ್ಲಿ ಕೂಚ, ಒಂದ್ ನಿಮಿಷ ಕೂಚ ನೀನು. ನಾ ಬಂದೆ, ಬಾಗಲ್ ತೆಗೆದು ಬರ್ತೀನಿ. ಅಳಬೇಡ, ಶೋ ಬಾಯಲ್ಲಿ ಬರ್ತಾ ಇದ್ದೀನಿ. ಯಾಕ್ರಿ ಎಷ್ಟೊತ್ತೆ ಬಾಗಿಲು ತೆಗಿಯೋದು ನೀನು? ಆಚೆ ಆ ಸೈಡ್ಗೆ ದುಡ್ಡು ಕೊಟ್ಟಿದ್ದು ಮುನಿಯಪ್ಪ ಇದ್ದಾರೆ ಸರ್, ಬರ್ತಾ ಇದ್ದಾನೆ. ಅವ್ನು ನಮ್ಮನೇ ಹುಡುಕ್ತಾ ಇದ್ದಾನೋ ಏನೋ. ಅಕಸ್ಮಾತ್ ಏನಾರು ನನ್ನನ್ನು ನೋಡಿ ನನ್ನ ಸೈಟ್ ಕೊಡಿಲ್ಲ, ನಾನು ದುಡ್ಡು ಕೊಡುತ್ತಾ ಕುತ್ತಿಗೆ ಪಟ್ಟ ಹಿಡ್ಕೊಂಡು ನಾನು ಏನೇ ಮಾಡ್ಲಿ ಹೆದರ್ಕೊಂಡು ಒದ್ದಾಡ್ತಾ ಇದ್ದೀನಿ. ನೀನು ಬಾಗಿಲು ತೆಗೆಯೋದಕ್ಕೆ ಮೀನಾಮೇಷ ಎಣಿಸ್ತಾ ಇದೆಯಲ್ಲ. ಅಯ್ಯೋ ರಾಮ, ಮೂರೊತ್ತು ನೀವು ನಿಮ್ ಕಷ್ಟನೇ ಹೇಳ್ಕೊತಾ ಇರ್ತೀರಲ್ರಿ. ಪಾಪ ಮಗು ಹುಷಾರಿಲ್ಲ, ಜ್ವರ ಬಂದಿದೆ, ಅದನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ನನ್ನ ಹತ್ರ ಇದ್ದಿದ್ದ ದುಡ್ಡಲ್ಲಿ ದಿನಸಿ ತಗೊಂಡ್ಬಂದು ನಾನು ಅಡುಗೆ ಮಾಡಿದ್ದೀನಿ. ಈಗ ಮಗು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ನಾನು ನಿಮ್ಮನ್ನೇ ಕಾಯ್ತಾ ಇದ್ದೆ, ಗೊತ್ತಾ? ಏ ಆಶಾ, ನಾನು ನಿಮ್ಗೆ ಯಾವತ್ತೇ ಹೇಳಿಲ್ವೇನೆ ನಾನು ಹೊರಗಡೆ ಹೋಗೋದು ದುಡ್ಡು ತರೋದು ಅಲ್ಲ.
ಯಾವನು ನನ್ನ ದುಡ್ಡು ಕೇಳಿದ್ರೆ ಸಾಕಪ್ಪ ಅಂತ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀನಿ ನಾನು. ನಾನೇನ್ರಿ ಮಾಡ್ಲಿ ಅದಕ್ಕೆ? ಪಾಪ ಮಗು ಹುಷಾರಿಲ್ಲ ರೀ. ನಿಮ್ಮಪ್ಪನ ಮನೆಗೆ ಹೋಗು ಅಂತ ಹೇಳಿದ್ನಲ್ಲ. ಇಲ್ಲ ರೀ, ನಾನ್ ಸತ್ರು ಪರವಾಗಿಲ್ಲ, ನಮ್ಮ ಅಪ್ಪನ ಮನೆಗೆ ನಾನು ಹೋಗೋದಿಲ್ಲ. ಓ ಸಾಯೋಗು, ನಾನು ಎಲ್ಲರೂ ದೇಶಾಂತರ ಹೊರಟೋಗ್ತೀನಿ. ಹೊರಗಡೆ ನೋಡಿದ್ರೆ ಆ ಜನಗಳು ಕಾಟ, ಮನೆಯೊಳಗೆ ಬಂದ್ರೆ ನಿನ್ ಕಾಟ. ಎಲ್ಲ ದುಡ್ಡು 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 ಅಂತ ಎಲ್ಲ ನನ್ನ ಜಿಗಡೆ ತರ ಹೀರ್ತಾ ಇದ್ದೀರಾ. ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ. ದುಡ್ಡಿದ್ರೆ ನಾನು ನಿನ್ನ ಕೊಡ್ತಾ ಇರ್ಲಿಲ್ವೇನೆ? ಏಯ್, ಇದೇ ರೀತಿ ಏನಾದ್ರು ನೀನು ನನಗೆ ಹಿಂಸೆ ಕೊಡ್ತಾ ಇದ್ರೆ ನಾನು ಈ ಮನೇಲಿ ಇರಲ್ಲ ಕಡೆ. ಇರಲ್ಲ ಇರಲ್ಲ ಇರಲ್ಲ. ಹೋಗ್ಲಿ ಬಿಡಿ, ಊಟಕ್ಕಾದ್ರೂ ಬಡಿಸ್ತೀನಿ ಬನ್ನಿ. ಯಾವನಿಗೆ ಬೇಕು ನಿನ್ನ ಊಟ? ನೀನೇ ಮಾಡ್ಕೊ ಹೋಗು. ದುಡ್ಡು ಕೇಳೋದಕ್ಕೆ ಹೊತ್ತು ಗೊತ್ತು ಏನಿಲ್ವೇನೆ? ಏನಾದ್ರು ಒಂದು ಒಳ್ಳೆ ಕೆಲಸಕ್ಕೆ ಹೊರಗಡೆ ಹೋಗ್ಬೇಕಾದ್ರೆ ಸಾಕು ರೀ ದುಡ್ಡು ಅಂತ. ಹೊರಗಡೆ ಸತ್ತು ಸುಣ್ಣ ಆಗಿ ಹಸ್ಕೊಂಡು ಮನೆಗೆ ಬಂದಿರ್ತೀವಿ, ಆದ್ರೂ ನೋಡಲ್ಲ. ಏನು ಬೇಕು ಬೇಡ ಅನ್ನೋದು ಕೇಳಲ್ಲ. ರೀ ದುಡ್ಡು ತಂದ್ರ ಅಂತೀರಾ. ನಮ್ಮನ್ನೇನು ಅನ್ಕೊಂಡಿದ್ದೀರಿ ನೀವು? ದುಡ್ಡು ಪ್ರಿಂಟ್ ಮಾಡೋ ಮಿಷಿನ್ ಅನ್ಕೊಂಡಿದ್ದೀರಾ? ರೀ ದುಡ್ಡಿನಿಂದನೇ ಬಿದ್ದಿರ್ತಾರೆ. ಏನ್ ದುಡ್ಡೇ ಇವ್ರು ಸರ್ವಸ್ವ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. ರೀ, ನಾನೇ ಯಾಕ್ರಿ ದುಡ್ಡು ಕೇಳೋದು? ನಮ್ಮನೆ ಖರ್ಚಿಗೆ ತಾನೆ ಏನ್ ತಗೊಂಡು ನಮ್ಮ ಅಪ್ಪನ ಮನೆಗೆ ಕೊಡ್ತಿದ್ದೀನಿ ಅದನ್ನ. ಥೂ, ಏನ್ ಹಿಂಗ್ ಮಾತಾಡ್ತೀರಪ್ಪ ನೀವು? ಬಂದೇ ಇರಮ್ಮ ಪುಟ್ಟು. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಅದು ನನಗೊಂದು ಕೆಲಸ ಬೇಕಾಗಿತ್ತು. ನಿಮ್ಮ ಆಫೀಸಲ್ಲಿ ಯಾವುದಾದ್ರೂ ಕೆಲಸ ಖಾಲಿ ಇದೆಯಾ ಅಂತ ಕೇಳಕ್ಕೆ ಬಂದೆ. ಈ ಹಿಂದೆ ಸೇಲ್ಸ್ ಫೀಲ್ಡಲ್ಲಿ ವರ್ಕ್ ಮಾಡಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ? ಇಲ್ಲ ಸರ್, ನಿಜ ಹೇಳಬೇಕು ಅಂದರೆ ನನಗೆ ಕೆಲಸ ಮಾಡಿ ಅನುಭವನೇ ಇಲ್ಲ. ಅದರ ಅವಶ್ಯಕತೆಯೂ ಇರಲಿಲ್ಲ. ಈಗ ಮನೇಲಿ ಸ್ವಲ್ಪ ತೊಂದರೆ ಇದೆ, ಅದಕ್ಕೆ ಕೆಲಸ ಮಾಡೋಣ ಅಂತ. ಓಕೆ, ಫ್ಯಾಮಿಲಿ ಪ್ರಾಬ್ಲಮ್ ಇರಲಿ ಅಥವಾ ಸ್ವಂತ ದುಡ್ಡು ಸ್ವಾವಲಂಬನೆಯಿಂದ ಬದುಕಬೇಕು ಅನ್ನೋ ಆಸೆ ಇರಲಿ, ಪರವಾಗಿಲ್ಲ. ನಿಮಗೆ ನಾವು ವಹಿಸಿದ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ನಮ್ಮ ಕಂಪ್ನಿಗೂ ಒಳ್ಳೆ ಹೆಸರು ಲಾಭ ತಂದುಕೊಟ್ಟು ನೀವು ಒಳ್ಳೆ ಸಂಬಳ ತಗೊಳ್ಳೋದು ಮುಖ್ಯ. ನಾವು ಮುಖ್ಯವಾಗಿ ಕಾಸ್ಮೆಟಿಕ್ಗಳನ್ನು ಸೇಲ್ ಮಾಡ್ತೀವಿ. ಮಹಿಳೆಯರು ಯುವತಿಯರೇ ಹೆಚ್ಚಾಗಿ ನಮ್ಮ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡೋದ್ರಿಂದ ಅವರಿಗೆ ನಾವು ಹೆಚ್ಚು ಸೇಲ್ ಮಾಡಬೇಕಾಗುತ್ತೆ. ನೋಡಿ, ನಮ್ಮದು ಡೈರೆಕ್ಟ್ ಸೇಲು. ನಮ್ಮ ಪ್ರಾಡಕ್ಟ್ಗಳನ್ನು ಫಾರಿನಿಂದ ತರಿಸ್ತೀವಿ. ಇಲ್ಲಿ ಅಂಗಡಿಗಳಲ್ಲಿ ಸೇಲ್ ಮಾಡೋದಿಲ್ಲ. ಮನೆಗಳಿಗೂ ಡೈರೆಕ್ಟಾಗಿ ಹೋಗಿ ಸೇಲ್ ಮಾಡಬೇಕಾಗುತ್ತೆ. ಅದಕ್ಕೆ ನಿಮ್ಮಂಥ ಲೇಡೀಸ್ನ ಕೆಲಸಕ್ಕೆ ತಗೊಳ್ತಾ ಇರೋದು. ಸರಿ ಸರ್, ನಾನು ಯಾವ ರೀತಿ ಕಾಸ್ಮೆಟಿಕ್ಸ್ಗಳನ್ನ ಮಾರಾಟ ಮಾಡಬೇಕು ಸರ್? ನಮ್ಮ ಕಾಸ್ಮೆಟಿಕ್ ಪ್ರಾಡಕ್ಟ್ ಏನೇನು, ಅದ್ರ ವಿಶೇಷ ಏನು, ಹಾಗೆ ಅದ್ರ ಬೆಲೆ, ಅದರ ಯೂಸೇಜ್ ಯಾವ ರೀತಿ, ಹಾಗೆ ಮಾರ್ಕೆಟಲ್ಲಿ ಬೇರೆಲ್ಲ ಪ್ರಾಡಕ್ಟ್ಗಳಿಗಿಂತ ನಮ್ಮ ಪ್ರಾಡಕ್ಟೇ ಯಾಕೆ ಉತ್ತಮ ಅನ್ನೋ ಎಲ್ಲ ಡೀಟೇಲ್ಗಳನ್ನು ನಮ್ಮ ಕಂಪ್ನಿ ಮ್ಯಾನೇಜರ್ ಕವಿತಾ ಅವ್ರು ಹೇಳ್ತಾರೆ. ನೋಡಿ, ಈ ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿ ಜನಗಳಿಗೆ ಕನ್ವಿನ್ಸ್ ಮಾಡೋದು ಮುಖ್ಯ. ಅದಕ್ಕೆ ಚೆನ್ನಾಗಿ ಮಾತಾಡ್ಲಿಕ್ಕೂ ಗೊತ್ತಿರಬೇಕು. ಒಂದು ವಾರ ನೀವು ಯಾವ ರೀತಿ ಕೆಲಸ ಮಾಡ್ತೀರಾ, ನಮ್ಮ ಪ್ರಾಡಕ್ಟ್ಗಳನ್ನ ಯಾವ ರೀತಿಯಲ್ಲಿ ಸೇಲ್ ಮಾಡ್ತೀರಾ ಅನ್ನೋದನ್ನ ನೋಡಿಕೊಂಡು ನಿಮ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತೀನಿ. ಒಂದು ವಾರದಲ್ಲಿ ನಿಮ್ಮ ಕೆಲಸ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದರೆ 1 ವಾರದ ಸಂಬಳ ಮಾತ್ರ ಕೊಡ್ತೇನೆ, ಓಕೆನಾ? ಓಕೆ ಸರ್, ಪರವಾಗಿಲ್ಲ. ನಾನು ಚೆನ್ನಾಗಿ ಕೆಲಸ ಮಾಡಿ ನಿಮ್ಮ ಕಂಪ್ನಿಯಿಂದ ಅಪಾಯಿಂಟ್ಮೆಂಟ್ ಆರ್ಡರ್ ತಗೋತೀನಿ. ನಿಮ್ಮ ಆತ್ಮವಿಶ್ವಾಸನ ನಾನು ಮೆಚ್ತೇನೆ. ಕವಿತಾ ಅವ್ರ ಹತ್ರ ಹೋಗಿ ಪ್ರಾಡಕ್ಟ್ ಡೀಟೇಲ್ಗಳನ್ನೆಲ್ಲ ತಗೊಳ್ಳಿ. ಹಾಗೇನೇ ಪ್ರಾಡಕ್ಟ್ ಸ್ಯಾಂಪಲ್ಗಳನ್ನು ತಗೊಂಡು ಅವ್ರು ಹೇಳೋ ಏರಿಯಾಕ್ಕೆ ಹೋಗಿ ಸೇಲ್ಸ್ ಸ್ಟಾರ್ಟ್ ಮಾಡ್ಬೋದು ನೀವು. ಹೌದಾ ಸರ್? ಆಯಿತು, ತುಂಬ ಉಪಕಾರ ಆಯಿತು ಸರ್. ನಾನು ಬರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೆಸ್ಟ್ ಆಫ್ ಲಕ್. ಆಯಿತು ಸರ್. ಜಗದೀಶ್ ಮತ್ತು ರಂಗರಾಜ್ ಅವ್ರ ಜೊತೆ ಸೇರ್ಕೊಂಡು ಆ ಥರ ಮಾಡಿದಾರೇನೋ ಅಂತ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನು ವಸಂತಿಯವರು ಅರ್ಜೆಂಟಾಗಿ ಮಾತಾಡಬೇಕು ಅಂತ ಫೋನಲ್ಲಿ ಹೇಳಿದ್ರಿ? ಮತ್ತೆ ಆ ರಾಜಶೇಖರ್ನಿಂದ ಏನಾದರೂ ತೊಂದರೆ ಆಗ್ತಿದೆ ನಿಮಗೆ? ಇಲ್ಲ ಸರ್, ಆ ರಾಜಶೇಖರಿಂದ ನನಗೇನು ತೊಂದರೆ ಆಗ್ತಿಲ್ಲ. ಆದರೆ ಅವನು ನಮ್ಮ ಆಫೀಸ್ನಲ್ಲಿರೋ ಕೆಲವ್ರ ಜೊತೆ ಸೇರಿಕೊಂಡು ನಮ್ಮ ಕಂಪನಿಗೆ ಮತ್ತೆ ತೊಂದರೆ ಕೊಡೋದಕ್ಕೆ ಯೋಚನೆ ಮಾಡ್ತಿದ್ದಾನೆ ಅನ್ಸುತ್ತೆ ಸರ್.
ಅದನ್ನ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಹಾಗೆ ಯಾಕೆ ನಿಮ್ಗೆ ಅನಿಸ್ತು? ಓಕೆ, ಅವನು ನಮ್ಮ ಕಂಪನಿಯವರು ಯಾರ ಜೊತೆ ಸೇರಿದ್ದಾನೆ, ಅಥವಾ ನಮ್ಮ ಕಂಪನಿಯ ಯಾವ ಸ್ಟಾಫು ಅವನ ಜೊತೆ ಸೇರಿದೆ? ಸರ್, ನಮ್ಮ ಶ್ರೀನಿವಾಸಯ್ಯನವರು ಈ ಜಗದೀಶು, ರಂಗರಾಜು ಮತ್ತು ನಮ್ಮ ಹಳೆ ಮ್ಯಾನೇಜರ್ ರಾಜಶೇಖರ್ ಇವ್ರಿಗೆ ತುಂಬ ಕ್ಲೋಸು ಸರ್. ನಂಗೆ ಅನ್ಸುತ್ತೆ ಸರ್, ಅವ್ರು ಆವಾಗ ಸೀಕ್ರೆಟ್ ಪ್ಲೇಸಸ್ನಲ್ಲಿ ಮೀಟಿಂಗ್ ಮಾಡ್ತಾರೆ. ನಮ್ಮ ಕಂಪ್ನಿ ಇನ್ಫಾರ್ಮೇಷನ್ ಎಲ್ಲ ಈ ಶ್ರೀನಿವಾಸಯ್ಯನವರೇ ಲೀಕ್ ಮಾಡ್ತಾ ಇದ್ದಾರೆ ಸರ್. ನಾನು ಅವ್ರ ಸೀಕ್ರೆಟ್ ಮೀಟಿಂಗ್ನ ಆಕಸ್ಮಿಕವಾಗಿ ಒಂದ್ಸರಿ ನೋಡಿದೆ ಸರ್. ಅನುಮಾನ ಬಂದು ರೆಕಾರ್ಡ್ ಮಾಡಿದೆ ಸರ್. ಇದು ನೋಡಿ ಸರ್. ನೋ ಚಾನ್ಸ್ ಹರೀಶ್, ನೋ ಚಾನ್ಸ್. ಶ್ರೀನಿವಾಸಯ್ಯನವರಿಂದ ನಮ್ಮ ಕಂಪನಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಶ್ರೀನಿವಾಸಯ್ಯನವರು ಅವರನ್ನು ಗುಟ್ಟಾಗಿ ಭೇಟಿ ಮಾಡೋದು, ಮೀಟಿಂಗ್ ಮಾಡೋದು, ಅವರಲ್ಲಿ ಏನು ಮಾತಾಡ್ತಾರೆ, ಅವರೆಲ್ಲ ಏನು ಕೇಳ್ತಾರೆ, ಇದೆಲ್ಲ ನನಗೆ ಗೊತ್ತಾಗುತ್ತೆ. ಅವರೇ ನನಗೆ ರಿಪೋರ್ಟ್ ಮಾಡ್ತಾರೆ. ಅವರು ನಮ್ಮ ಕಂಪನಿ ಪರವಾಗಿ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ನಮ್ಮ ಕಂಪನಿಗೆ ಅಪಾಯ ಇರೋದು ಶ್ರೀನಿವಾಸಯ್ಯನವರಿಂದಲ್ಲ, ಅಮೃತ ಅವರಿಂದಲ್ಲ, ನಮ್ಮ ಕಂಪನಿ ಯಾವುದೇ ಸ್ಟಾಫಿಂದಲ್ಲ. ಅಪಾಯ ಇರೋದು ಜಗದೀಶ್. ಎಸ್, ಜಗದೀಶ್ ಅವರು ಮತ್ತೆ ಆ ಹಳೆ ಮ್ಯಾನೇಜರ್ ರಾಜಶೇಖರ್ ಇದ್ದಾರೆ, ಅವನು ರಂಗರಾಜ್, ಇವರಿಂದ ನಮ್ಮ ಕಂಪನಿಗೆ ಅಪಾಯ ಇದೆ. ನೀವು ಶ್ರೀನಿವಾಸಯ್ಯನವರ ಬಗ್ಗೆ ಅನುಮಾನ ಪಡಬೇಡಿ. ಅಟೆಂಡರ್ ಅಶೋಕ್ ಇದ್ದಾನೆ, ಅವನ ಮೇಲೆ ಯಾಕೋ ಏನೋ ನನಗೆ ಅವ್ರ ಬಗ್ಗೆ ನಂಬಿಕೆ ಏನೇ. ನೀವು ನಮ್ಮ ಕಂಪನಿ ಬಗ್ಗೆ ಇಟ್ಟಿರೋ ಕಾಳಜಿಗೆ ತುಂಬ ಥ್ಯಾಂಕ್ಸ್. ಏನು ತಗೋತೀರಿ, ಕಾಫಿ, ಟೀ? ಥಾಮಸ್, ಬೇಡಿ ಸರ್, ಬೇಡ ನಾವು ಸರ್. ಹೊರಡ್ತೇವೆ. ಓಕೆ, ಹೋಗ್ಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಲೋ,